ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಬಳಿಕ ಇದೀಗ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಅಯೋಧ್ಯೆ ಸಜ್ಜಾಗಿದೆ. ಜೂನ್ 3ರಿಂದ ಜೂನ್ 5ರವರೆಗೆ ರಾಮ ದರ್ಬಾರ್ ಮತ್ತು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭದಲ್ಲಿ ರಾಮ ಜನ್ಮಭೂಮಿಯ ಮೊದಲ ಮಹಡಿಯಲ್ಲಿರುವ ರಾಮ ದರ್ಬಾರ್ನ 8 ದೇವಾಲಯಗಳು, ಪಾರ್ಕೋಟ, ಶಿವಲಿಂಗ, ಗಣಪತಿ, ಹನುಮಾನ್, ಸೂರ್ಯ, ಭಗವತಿ ಮತ್ತು ಅನ್ನಪೂರ್ಣ 6 ದೇವಾಲಯಗಳು ಮತ್ತು ಶೇಷಾವತಾರ ದೇವಾಲಯದಲ್ಲಿರುವ ದೇವತೆಗಳ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾನ ನಡೆಯಲಿದೆ. ಇನ್ನು ರಾಮ ದೇವಾಲಯವನ್ನು ಸುಂದರವಾದ ದೀಪಗಳಿಂದ ಕೂಡ ಅಲಂಕರಿಸಲಾಗಿದೆ. ಮತ್ತೊಮ್ಮೆ ರಾಮ ಮಂದಿರದ ಬಗ್ಗೆ ಪ್ರಪಂಚದಾದ್ಯಂತ ಚರ್ಚೆ ಶುರುವಾಗಿದ್ದು 2024ರ ಜನವರಿ 22ರಂದು ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಈಗ ಮತ್ತೆ 3 ದಿನಗಳ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ. ಜನವರಿ 22, 2024ರಂದು ಭಗವಾನ್ ಶ್ರೀರಾಮನನ್ನು ಬಾಲರಾಮನಾಗಿ ಪ್ರತಿಷ್ಠಾಪಿಸಲಾಯಿತು. ಆದರೆ ಈಗ 2ನೇ ಪ್ರಾಣ ಪ್ರತಿಷ್ಠೆಯಲ್ಲಿ ಭಗವಾನ್ ರಾಮನನ್ನು ರಾಜನಾಗಿ ಪ್ರತಿಷ್ಠಾಪಿಸಲಾಗುವುದು. ರಾಮ ದೇವಾಲಯದ ಮೊದಲ ಮಹಡಿಯಲ್ಲಿ ರಾಜರಾಮನ ಆಸ್ಥಾನವಿರುತ್ತದೆ. ಈ ಆಸ್ಥಾನದಲ್ಲಿ ಭಗವಾನ್ ರಾಮನು ತನ್ನ ಕಿರಿಯ ಸಹೋದರ ಲಕ್ಷ್ಮಣ, ಭರತ, ಶತ್ರುಘ್ನ, ತಾಯಿ ಜಾನಕಿ ಮತ್ತು ಬಂಟ ಹನುಮಂತನೊಂದಿಗೆ ಉಪಸ್ಥಿತರಿರುತ್ತಾರೆ. ಅಯೋಧ್ಯೆಗೆ ಆಗಮಿಸುವ ಭಕ್ತರಲ್ಲಿ ಸಾಕಷ್ಟು ಉತ್ಸಾಹ ಕೂಡ ಮೂಡಿದೆ. ಇನ್ನು ರಾಮಲಲ್ಲಾ ದರ್ಶನ ಪಡೆದ ನಂತರ ರಾಜರಾಮನ ಪ್ರಾಣ ಪ್ರತಿಷ್ಠೆಯ ಬಗ್ಗೆ ಭಕ್ತರು ತುಂಬಾ ಉತ್ಸುಕರಾಗಿದ್ದಾರೆ. ಮತ್ತೊಂದೆಡೆ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ನೋಡಬೇಕಾದ್ರೆ ರಾಮನಗರಿಯು ಪರಿಪೂರ್ಣ ಭದ್ರತೆಯಿಂದ ತುಂಬಿದೆ ಎಂದು ಎಸ್ಎಸ್ಪಿ ಡಾಕ್ಟರ್ ಗೌರವ್ ಗ್ರೋವರ್ ಹೇಳಿದರು. ಎಲ್ಲ ಕಾರ್ಯಕ್ರಮ ಸ್ಥಳಗಳಲ್ಲಿ ಹೆಚ್ಚುವರಿ ಭದ್ರತಾ ಪಡೆಗಳು ಕೂಡ ನಿಯೋಜಿಸಲಾಗುತ್ತದೆ. ಇದರೊಂದಿಗೆ ದರ್ಶನಕ್ಕಾಗಿ ಅಯೋಧ್ಯೆಗೆ ಬರುವಂತಹ ಭಕ್ತರಿಗೆ ಯಾವುದೇ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಲಾಗುತ್ತದೆ. ಇನ್ನು ವಿಗ್ರಹಗಳ ಪ್ರತಿಷ್ಠಾಪನೆಗೆ ರಾಮನ ಜೊತೆಗೆ ಇತರ 7 ಉಪದೇವಾಲಯಗಳಲ್ಲಿ ಸ್ಥಾಪಿಸಲಾದಂತಹ ವಿಗ್ರಹಗಳನ್ನು ಸಹ ಪ್ರತಿಷ್ಠಾಪಿಸಲಾಗುವುದು. ಇದರಲ್ಲಿ ಕೋಟೆ ಈಶಾನ್ಯ ಮೂಲೆಯಲ್ಲಿ ಶಿವಲಿಂಗವನ್ನು, ಇನ್ನು ಅಗ್ನಿ ಮೂಲೆಯಲ್ಲಿ ಮೊದಲು ಪೂಜಿಸಲ್ಪಟ್ಟಂತಹ ಶ್ರೀ ಗಣೇಶನನ್ನು, ದಕ್ಷಿಣ ತೋಳಿನ ಮಧ್ಯದಲ್ಲಿ ಮಹಾಬಲಿ ಹನುಮನನ್ನು, ನೈಋತ್ಯ ಮೂಲೆಯಲ್ಲಿ ಗೋಚರ ದೇವರು ಸೂರ್ಯನನ್ನು, ವಾಯುವ್ಯ ಮೂಲೆಯಲ್ಲಿ ತಾಯಿ ಭಗವತಿಯನ್ನು ಮತ್ತು ಉತ್ತರ ತೋಳಿನ ಮಧ್ಯದಲ್ಲಿ ಅನ್ನಪೂರ್ಣ ಮಾತೆಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುವುದು. ಇದರೊಂದಿಗೆ ಮುಖ್ಯ ದೇವಾಲಯದ ಮೊದಲ ಮಹಡಿಯಲ್ಲಿ ರಾಮ್ ದರ್ಬಾರ್ ಮತ್ತು ಕೋಟೆಯ ನೈಋತ್ಯ ಮೂಲೆಯಲ್ಲಿ ಶೇಷಾವತಾರ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪಿಸಲಾಗುವುದು. ಜೂನ್ 3ರಂದು ಅಂದರೆ ಇಂದು ಜ್ಯೇಷ್ಠ ಶುಕ್ಲ ಅಷ್ಟಮಿಯಿಂದ ಪ್ರಾರಂಭವಾಗುವ 3 ದಿನಗಳ ಕಾರ್ಯಕ್ರಮವು ಜೂನ್ 5ರಂದು ದಶಮಿಯಂದು ಪೂಜೆ, ಭೋಗ ಮತ್ತು ಆರತಿಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಇನ್ನು ಆಚರಣೆಗಳು ಜೂನ್ 5ರಂದು ಬೆಳಗ್ಗೆ 6:30ಕ್ಕೆ ಪ್ರಾರಂಭವಾಗಿ ಬೆಳಗ್ಗೆ 11:20ರವರೆಗೆ ಮುಂದುವರಿದವೆ. ಅಭಿಜಿತ್ ಮುಹೂರ್ತವು ಬೆಳಗ್ಗೆ 11:25ರಿಂದ ಬೆಳಗ್ಗೆ 11:40ರವರೆಗೆ ಇರುತ್ತದೆ. ರಾಜರಾಮನ ಪ್ರಾಣ ಪ್ರತಿಷ್ಠೆಯು ಈ ಅಭಿಜಿತ್ ಮುಹೂರ್ತದಲ್ಲಿ ನಡೆಯುತ್ತದೆ. ಇನ್ನು ಚಂದೌಲಿಯ ಮಹಾನ್ ಪಂಡಿತ್ ಜಯಪ್ರಕಾಶ್ ತಿವಾರಿ 101 ವೈದಿಕ ಆಚಾರ್ಯರೊಂದಿಗೆ 8 ದೇವಾಲಯಗಳಲ್ಲಿ ಏಕಕಾಲದಲ್ಲಿ ದೇವರುಗಳ ವಿಗ್ರಹಗಳ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ.